ಇವತ್ತು ನನ್ನ ಮುಂದೆ ಹಾನರ್ ಅವರು ಕಂಬ್ಯಾಕ್ ಮಾಡಿದ್ಮೇಲೆ ಲಾಂಚ್ ಮಾಡ್ತಾ ಇರುವಂಥ ಎರಡನೇ ಸ್ಮಾರ್ಟ್ಫೋನ್ ಇದೆ, ಹಾನರ್ X9B ಅಂತ. ವಿಚಿತ್ರವಾಗಿದೆ ಹೆಸರು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ 25-26 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ. ಬಾಕ್ಸ್ ಮೇಲೆ ಆ್ಯಕ್ಚುಲಿ 31,000 ಇದೆ, ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಸೊ 25-26 ಇರಬಹುದಾ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಸ್ಪೆಸಿಫಿಕೇಶನ್ ನೋಡಿ ಇದೆಷ್ಟಕ್ಕೆ ಲಾಂಚ್ ಆದರೆ ಒಳ್ಳೆಯದು, ಎಷ್ಟು ದುಡ್ಡನ್ನು ಕೊಡ್ಬೋದು, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ತಿನ್ನಾಗಿದೆ ಗುರು ಸ್ಮಾರ್ಟ್ಫೋನ್, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರೊಳಗೊಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತೊಂದು ಬ್ಯಾಕ್ ಕವರ್ ಇದೆ. ಒಂದು ರೀತಿ ಜೆಲ್ಲಿ ಥರ ಇದೆ ಬ್ಯಾಕ್ ಕವರ್. ಆಯಿತು, ತುಂಬ ತಿನ್ನಾಗಿದೆ ಬ್ಯಾಕ್ ಕವರು, ಕ್ವಾಲಿಟಿ ಚೆನ್ನಾಗಿರೋ ಥರ ಇದೆ. ಆಯಿತಾ, ಇದನ್ನು ಬಿಟ್ಟರೆ ಇದ್ರ ಕೆಳಗಡೆ ಯಾವುದೇ ಚಾರ್ಜರ್ ಸಿಗ್ತಾ ಇಲ್ಲ. ಅಂದ್ಕೊಂಡೆ ಚಾರ್ಜರ್ ಇರುತ್ತೆ ಅಂತ, ಬಟ್ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. USB Type-C ಚಾರ್ಜಿಂಗ್ ಕೇಬಲ್ ಇದೆ. USB Type-A Type-C, ಕ್ವಾಲಿಟಿ ಪರವಾಗಿಲ್ಲ. ಜೊತೆಗೆ ಇಂಟ್ರೆಸ್ಟಿಂಗ್ಲಿ ನಮ್ಗೆ ಇದ್ರೊಳಗಡೆ ಹೆಡ್ಫೋನ್ ಕೊಟ್ಟಿದ್ದಾರೆ. ಆಯಿತಾ, ಇದಕ್ಕೆ ಯಾವುದೇ ಬಡ್ಸ್ಗಳು ಸಿಗ್ತಾ ಇಲ್ಲ. 3.5mm ಹೆಡ್ಫೋನ್ ಜಾಕನ್ನು ಹೊಂದಿರುವಂಥ ಹೆಡ್ಫೋನು. ಒಂದು ಅಡಾಪ್ಟರ್ನ ಕೂಡ ಕೊಟ್ಟಿದ್ದಾರೆ. Type-C-ಯಿಂದ 3.5mm ಹೆಡ್ಫೋನ್ ಅಡಾಪ್ಟರ್ ಸಹ ನಮಗೆ ಸಿಗ್ತಾ ಇದೆ. ಇದ್ರ ಬದಲು ಚಾರ್ಜರ್ನೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೇನು ಅನಿಸುತ್ತೆ. ಆಯಿತಾ, ಈಗಿನ ಕಾಲದಲ್ಲಿ ಯಾರು ವಯರ್ಡ್ ಹೆಡ್ಫೋನ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಾಡ್ಬೋದು, ಬಟ್ ಕೆಲವು ಜನ ಮಾಡ್ತಾರೆ. ಇದರ ಅವಶ್ಯಕತೆ ಇರಲಿಲ್ಲ ನಂಗೆ ಅನ್ನಿಸ್ತಂಗೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ಈ ಬಾಕ್ಸ್ ಒಳಗೆ ಸಿಗ್ತಾಯಿಲ್ಲ. ಏನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನಂಗೆ ಅನ್ನಿಸ್ತಂಗೆ ಒನ್ ಆಫ್ ದ ತಿನ್ನೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ತಿನ್ನಾಗಿರುವಂಥ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡಿ ತುಂಬ ದಿನ ಆಗಿತ್ತು. ಸಖತ್ ತಿನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇದೆ. ತುಂಬ ಲೈಟ್ ವೆಯ್ಟ್ ಕೂಡ ಇದೆ. 185 ಗ್ರಾಮ್ ವೆಯ್ಟ್ ಇದೆ ಮತ್ತು 7.98mm ಥಿಕ್ನೆಸ್ಸನ್ನು ಸಹ ಹೊಂದಿರುವಂಥದ್ದು. ಫ್ರಂಟಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತದೆ. ಬೆಝಲ್ ಪರವಾಗಿಲ್ಲ, ಬಾಟಮ್ ಬೆಝಲ್ ಸ್ವಲ್ಪ ದೊಡ್ಡದಾಗಿ ಅನ್ನಿಸ್ತು, ಬಟ್ ಪರವಾಗಿಲ್ಲ. ಆಯಿತು, ಅಂಥ ಹೆವಿ ದೊಡ್ಡ ಬೆಝಲ್ ಅಂತ ಅನ್ನೋದಿಲ್ಲ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ. ಅವ್ರು ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆಯ ವಿಷಯ. ಹಾನರ್ ಅವರು ಕ್ಲೈಮ್ ಮಾಡ್ತಿರೋ ಪ್ರಕಾರ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸನ್ನು ಇದಕ್ಕೆ ಹಾಕಿದ್ರು. ತುಂಬ ಇದಕ್ಕೆ ಬ್ರೇಕ್ ಆಗಲ್ವಂತ. ಆಯಿತಾ, ಅವ್ರ ವೆಬ್ಸೈಟಲ್ಲೆಲ್ಲ ಹಾಕ್ಕೊಂಡಿದ್ದಾರೆ, ತೋರಿಸ್ತಾ ಇದ್ದೀನಿ ಪೋಸ್ಟರ್ನ. ಫುಲ್ಲು ಸ್ಟ್ರಾಂಗ್ ಗ್ಲಾಸ್ ಅಂತೆ. ಅವ್ರು ಅಡ್ವರ್ಟೈಸ್ ಮಾಡ್ತಾರೆ, ಏನೋ ಒಂದು ಕಾಯಿನೆಲ್ಲ ಹೊಡೆಯೋ ಥರ, ಏನೋ ಹಿಂಗೆ ಇಟ್ಕೊಂಡು ಹೊಡೆಯೋ ಥರ ಎಲ್ಲ ಅವರು ಅಡ್ವರ್ಟೈಸ್ ಮಾಡಿದ್ರೆ ಅದು ಸ್ಟ್ರಾಂಗೆಸ್ಟ್ ಇರಬಹುದೇನೋ. ನಾನು ಅದನ್ನು ಟೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಆಯಿತಾ, ಸೊ ಫ್ರಂಟಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ, ಸಖತ್ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹಿಂಗಡೆಗೆ ಬಂತು ಅಂತ ಅಂದರೆ ನಾನು ಅಂದ್ಕೊಂಡೆ ಇದು ಗ್ಲಾಸ್ ಬ್ಯಾಕ್ ಇರಬಹುದಾ ಅಂತ, ಬಟ್ ಅಲ್ಲ, ಇದು ಪ್ಲಾಸ್ಟಿಕ್ ಬ್ಯಾಕು. ತುಂಬ ಬೇಜಾರಾಯಿತು ನನಗೆ. ಒಂಥರ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಕಪ್ಪು ಬಣ್ಣದ ಬ್ಯಾಕು. ಸ್ಮಡ್ಜಸ್ ಆಗಲ್ಲ, ಒಂದು ಖುಷಿ ವಿಷಯ. ಸಖತ್ತಾಗಿದೆ ಲುಕ್ ವೈಸು. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿಲ್ಲ. ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ ಇದಕ್ಕೆ IP ರೇಟಿಂಗ್ ಕೊಟ್ಟಿದ್ದಾರೆ. IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು, ಒಂದು ಒಳ್ಳೆಯ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ತುಂಬ ಇಂಪ್ರೆಸಿವ್ ಅನ್ನಿಸ್ತಿತ್ತು. 25,000 ರೇಂಜಿಗೆ ಕಂಪೇರ್ ಅಂದರೆ ಅದನ್ನು ತಲ್ಲಿಡ್ಕೊಂಡು ನಾನು ಜಡ್ಜ್ ಮಾಡೋದಾದರೆ ಓವರಾಲ್ ಪರವಾಗಿಲ್ಲ ಅಂತೀನಿ. ಆಯಿತಾ, ಫ್ರಂಟ್ ಲುಕ್ ಅಂತೂ ಸಖತ್ ಪ್ರೀಮಿಯಮ್ ಆಗಿದೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 10 ಬಿಟ್ ಡಿಸ್ಪ್ಲೇ. ಆಯಿತಾ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಡಾಲ್ಬಿ ವಿಷನ್ ಡಿಸ್ಪ್ಲೇ. ಆಯಿತಾ, ಸೂಪರ್ ವಿಷಯ. ಇದು 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತೆ ಮತ್ತು ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ. 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಡಿಸ್ಪ್ಲೇ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅನ್ನಿಸ್ತು. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಬಿಸಿಲು ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ, ವಿವಿಡ್ ಆಗಿದೆ. ಸೊ ಒಂದು ಒಳ್ಳೆ ಡಿಸ್ಪ್ಲೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನು ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು DDR4X ರ್ಯಾಮು. ಬೇಜಾರಾಯಿತು, 5 ಕೊಟ್ಟಿದ್ರೆ ಅಟ್ಲೀಸ್ಟ್ ಚೆನ್ನಾಗಿರ್ತಿತ್ತು. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಇಂಪ್ರೆಸಿವ್ ವಿಷಯ ಪ್ರೈಸ್ ರೇಂಜಿಗೆ.
ರ್ಯಾಮ್ ಟೈಪ್ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಒಂಥರ ಮಿಡ್ ಎಂಡ್ ಪ್ರೊಸೆಸರ್ ಹಾಕಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್. 6 Gen 1 ಯಾಕೆ ಹಾಕಿದ್ರೋ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹಾಕ್ಬೋದಾಗಿತ್ತು. ಈ ಪ್ರೈಸ್ ರೇಂಜ್ಗೆ ಆರಾಮಾಗಿ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು ಸಿಗ್ತವೆ. ಇದಕ್ಕಿಂತ ಒಂದು 50,000 ಬಜೆಟ್ ಜಾಸ್ತಿ ಹಾಕಿದ್ರೆ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳೇ ಸಿಗೋಕ್ಕೆ ಶುರುವಾಗಿದೆ. ಇತ್ತೀಚೆಗೆ ಒಂದು 35,000ಕ್ಕೆಲ್ಲ ಹೆವಿ ಪವರ್ಫುಲ್ ಆಗಿರುವಂಥ ಫೋನ್ಗಳು ಸಿಗ್ತವೆ. ಇದು ಏನಕ್ಕೆ ಹಿಂಗೆ ಮಾಡಿದ್ರು ಅಂತ ನಿಜ ಗೊತ್ತಿಲ್ಲ ನನಗೆ. ನಾನಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 4,80,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಸೊ ಒಂಥರ ಮಿಡ್ ಎಂಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ನಾವು ಇದರಲ್ಲಂತೂ ಬೆಂಚ್ ಮಾರ್ಕ್ ಚೆಕ್ ಮಾಡೋಕ್ಕಿಂತ ಮುಂಚೆ 43% ಇತ್ತು ಬ್ಯಾಟ್ರಿ. ಬರೀ 2% ಬ್ಯಾಟ್ರಿ ಕನ್ಸ್ಯೂಮ್ ಮಾಡಿದೆ. ಇಂಪ್ರೆಸಿವ್ ವಿಷಯ, ಕ್ರೇಜಿ ಇಂಪ್ರೆಸಿವ್ ವಿಷಯ ಅಂತ ಅನ್ನಿಸ್ತು. ಮತ್ತು ನಾವು ಬೆಂಚ್ ಮಾರ್ಕ್ ಚೆಕ್ ಮಾಡಬೇಕಾದ್ರೆ ಇದರ ಒಂದು ಟೆಂಪ್ರೇಚರ್ ಕೂಡ ಫೋನ್ ಅಷ್ಟೊಂದು ಹೀಟ್ ಆಗಲಿಲ್ಲ ಆಯಿತಾ. ಇನ್ನು ನಾವು BGMI ಗೇಮ್ನ ಕೂಡ ಚೆಕ್ ಮಾಡೋದು. ಇದರಲ್ಲಿ ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ನೀವು ಆಡ್ಬೋದು. ಅಲ್ಟ್ರಾ HDR ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ, ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ. ಒಟ್ಟಿಗೆ ಇಂಟೆನ್ಸ್ ಗೇಮ್ ಪ್ಲೇ ಟೈಮಲ್ಲಿ, ಎನಿಮಿಗಳು ಬರೋ ಟೈಮಲ್ಲಿ ಸ್ವಲ್ಪ ಲ್ಯಾಗ್ ಫೀಲ್ ಆಗಬಹುದು ನಮ್ಗನ್ನಿಸ್ದಂಗೆ. ಇನ್ನು ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳನ್ನ ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ. ಗೇಮ್ಸ್ಗಳನ್ನ ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಓವರಾಲ್ ಪರ್ಫಾರ್ಮೆನ್ಸ್ ಓಕೆ ಅಂತೀನಿ, ಬಟ್ ಇಂಪ್ರೆಸಿವ್ ಪ್ರೊಸೆಸರ್ ಅಲ್ಲ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಆರಾಮಾಗಿ ಸಿಗುತ್ತೆ ಈ ಪ್ರೈಸ್ ರೇಂಜಿಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಫೋನಲ್ಲಿ ರೇರಲ್ಲಿ 108 MP ಮೇನ್ ಸೆನ್ಸಾರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥದ್ದು ಸೂಪರ್ ವಿಷಯ. ಮೇನ್ ಸೆನ್ಸಾರ್ ತೆಗೆಯುವಂಥ ಫೋಟೋ ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಚೆನ್ನಾಗಿದೆ. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ, ಲೋ ಲೈಟಲ್ಲಿ ಪರವಾಗಿಲ್ಲ, ಡೇ ಲೈಟ್ ಸೂಪರಾಗಿ ತೆಗೆಯುತ್ತೆ. ವಿಡಿಯೋಗ್ರಫಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ರೇರ್ ಕ್ಯಾಮ್ರಾ ವೀಡಿಯೋ ಆ್ಯಕ್ಚುಲಿ ತುಂಬ ಇಂಪ್ರೆಸಿವ್ ಅನ್ನಿಸ್ತು ನನಗೆ, ಸಖತ್ ಇಷ್ಟ ಆಯಿತು. ಅದನ್ನು ಬಿಟ್ಟರೆ 5 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು. ಕ್ಲಾರಿಟಿ ಝೂಮ್ ಮಾಡೋದು ಅಷ್ಟೊಂದು ಇರಲ್ಲ ಅಂತ ಅನ್ನಿಸ್ತು, ಸುಮ್ಮನೆ ನಾಮಕಾವಸ್ಥೆ ಕೊಟ್ಟಂಗಿದೆ. ಇನ್ನೊಂದು 2 MP ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಮ್ಯಾಕ್ರೋ ಲೆನ್ಸ್ ಪರವಾಗಿಲ್ಲ, ಅಷ್ಟೊಂದು ಮ್ಯಾಕ್ರೋನಲ್ಲ, ಬಟ್ ಒಂದು ಲೆವೆಲಿಗೆ ಮ್ಯಾಕ್ರೋ ಶಾಟನ್ನು ತೆಗೆಯುತ್ತೆ. ರೇರ್ ಕ್ಯಾಮ್ರಾ ಮೈನ್ ಸೆನ್ಸರ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಫೋಟೋನ ತೆಗಿಯಬಹುದು ಆಯಿತಾ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಸಾಕಾಗಿ ಇಂಪ್ರೆಸ್ ಮಾಡ್ತು ನನಗಂತೂ, ತುಂಬ ಇಷ್ಟ ಆಯಿತು. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಎಲ್ಲದನ್ನು, ನೋಡಿ ನೀವು ಜಡ್ಜ್ ಮಾಡ್ಬೋದು. ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು, ಒಬ್ರಿಗೆ ಇಷ್ಟ ಆಗದಿರ್ಬೋದು. ಪರ್ಸ್ನಲಿ ನನಗೆ ಇಷ್ಟ ಆಯಿತು, ತುಂಬ ವೈಡ್ ಆಗಿದೆ ಅಂತ ಕೂಡ ಅನ್ನಿಸ್ತು ಫ್ರಂಟ್ ಕ್ಯಾಮ್ರಾ, ಸೂಪರ್ ಅಂತೀನಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ, ರೇರ್ ಕ್ಯಾಮ್ರಾ 4K 30 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ರೇರ್ ಕ್ಯಾಮ್ರಾ ಕ್ವಾಲಿಟಿ ಸಖತ್ತಾಗಿದೆ, ಅವರು ಇಷ್ಟ ಆಯ್ತು, ತುಂಬ ಸ್ಟೇಬಲ್ ಶಾಟ್ ಅಂತ ತೆಗೆಯುತ್ತೆ. ಆ ಸ್ಯಾಂಪಲ್ ತೋರಿಸ್ತಾರೆ. ಫ್ರಂಟ್ ಕ್ಯಾಮ್ರಾನು ಪರವಾಗಿಲ್ಲ, ಒಂದು ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು, ಓಕೆ ಅನ್ನಿಸ್ತು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ನನಗೆ ತುಂಬ ಶಾಕಿಂಗ್ ಅನ್ನಿಸ್ತು. ಶಾಕಿಂಗು ಅಲ್ಲ, ಇಷ್ಟು ತಿನ್ನಾಗಿದೆ ಸ್ಮಾರ್ಟ್ಫೋನ್. ಇದ್ರ ಒಳಗಡೆ 5,800 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನು ಹೆಂಗೆ ಹಾಕಿದ್ರು? 5,800 mAh ಕೆಪಾಸಿಟಿ ಇಷ್ಟು ತಿನ್ನಾಗಿರುವಂಥ ಸ್ಮಾರ್ಟ್ಫೋನಲ್ಲಿ ಅದು ಹೆಂಗೆ ಸಾಧ್ಯ ಅಂತ ಗೊತ್ತಿಲ್ಲ. ಏನೋ ಬ್ಯಾಟ್ರಿ ಟೆಕ್ನಾಲಜಿ ಅಷ್ಟೊಂದು ಇಂಪ್ರೂವ್ ಆಗ್ತಿದೆಯಾ ಅಂತ. ಇತ್ತೀಚೆಗೆ ಎಲ್ಲರೂ 5,500, 600 ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ದಾರೆ. 5,800 mAh ಕೊಟ್ಟಿದ್ದಾರೆ ಗುರು ಇದರಲ್ಲಿ. ಇಷ್ಟು ತಿನ್ನಾಗಿರೋ ಸ್ಮಾರ್ಟ್ಫೋನಲ್ಲಿ ಅದು ಹೆಂಗೆ ಅಂತ ಗೊತ್ತಿಲ್ಲ. ಜೊತೆಗೆ ಈ ಸ್ಮಾರ್ಟ್ಫೋನ್ 35 ವ್ಯಾಟ್ ಚಾರ್ಜರ್ ಏನೋ ಸಪೋರ್ಟ್ ಮಾಡುತ್ತೆ, ಆದರೆ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ನ ಕೊಟ್ಟಿಲ್ಲ. ಸೊ ಐ ಹೋಪ್ ಇವರು ಇನ್ನೂ ಕಡಿಮೆಗೆ ಲಾಂಚ್ ಮಾಡ್ತಾರೆ ಅಂತ. ಏನಕ್ಕೆ ಅಂದರೆ ಇದ್ರ ಮೇಲ್ಗಡೆ ನಾವು ಚಾರ್ಜರ್ನು ಪರ್ಚೇಸ್ ಮಾಡಬೇಕಾಗುತ್ತೆ, ಅದೊಂದು ವಿಷಯ ಆಯಿತಾ. ಸೊ 35 ವ್ಯಾಟನ್ನು 35 ವ್ಯಾಟನ್ನು ಸಪೋರ್ಟ್ ಅಂತೂ ಮಾಡುತ್ತೆ, ಬಟ್ ಬಾಕ್ಸ್ ಒಳಗೆ ಚಾರ್ಜರ್ ಇಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಫೋನಲ್ಲಿ ನಮಗೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಸೊ ಫಾಸ್ಟಾಗಿದೆ, ಒಂದು ಲೆವೆಲಿಗೆ ನೋಡ್ತಾ ಇದ್ದೀರಾ ನೀವೇ, ತುಂಬ ಫಾಸ್ಟಾಗೇ ಅನ್ಲಾಕನ್ನು ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಫೇಸ್ ಅನ್ಲಾಕು ತುಂಬ ಫಾಸ್ಟಾಗಿದೆ, ಸಖತ್ ಫಾಸ್ಟಾಗಿದೆ, ಪರವಾಗಿಲ್ಲ, ನೋಡ್ತಾ ಇದ್ದೀರಾ, ತುಂಬ ಫಾಸ್ಟಾಗಿ ಫೇಸ್ ಅನ್ಲಾಕನ್ನು ಮಾಡ್ತಾ ಇದೆ. ಮತ್ತು ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇದೆ. ಯಾವಾಗಲೂ ನಿಮಗೆ ಇಲ್ಲಿ ನೋಡಿ ಡಿಸ್ಪ್ಲೇಲಿ ಆಲ್ವೇಸ್ ಆನ್ ಆಗಿರುತ್ತೆ. ಬ್ಯಾಟ್ರಿ ಕನ್ಸ್ಯೂಮ್ ಆಗೋದು ಜಾಸ್ತಿ, ಆಫ್ ಮಾಡ್ಕೊಂಬಿಡಿ, ಅದರ ಅವಶ್ಯಕತೆ ಏನಿಲ್ಲ ನಂಗೆ. ನಾನಂತೂ ಪರ್ಸನಲಿ ಆಲ್ವೇಸ್ ಆನ್ ಯೂಸ್ ಮಾಡಲ್ಲ, ಬರೀ ಟೈಮ್ ತೋರಿಸೋದು, ಟೈಮ್ ವಾಚ್ ಇರುತ್ತಲ್ಲ ಅದೇನಕ್ಕೆ ಅಂತ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂತಂದರೆ, ಸದ್ಯಕ್ಕೆ ಸ್ಮಾರ್ಟ್ಫೋನಲ್ಲಿ Android 13 ಬೇಸ್ ಮೇಲೆ, Android 13 14 ಕೊಡ್ಬೋದಾಗಿತ್ತಲ್ಲ ಅಂತ, Android 13 ಬೇಸ್ ಮೇಲೆ ಆಗ್ತಿರುವಂಥ ಮ್ಯಾಜಿಕ್ OS ಇದೆ. ಸೊ ಇದು ಹಾನರ್ ಅವ್ರದ್ದೇ OS. ನಂಗೆ ಅನ್ನಿಸ್ದಂಗೆ ಸಾಫ್ಟ್ವೇರ್ ಅಪ್ಡೇಟ್ ಒಂದು 2-3 ವರ್ಷ ಕೊಡ್ಬೋದು ಅಂತ, ಯಾವುದು ಗೊತ್ತಿಲ್ಲ, ಕ್ಲಾರಿಟಿ ಕೊಟ್ಟಿಲ್ಲ ಎಷ್ಟು ವರ್ಷ ಕೊಡ್ತಾರೆ ಅಂತ. ಒಂದು 2-3 ವರ್ಷ ಕೊಡಬಹುದಾ ಅಂತ ನನಗೆ ಅನಿಸುತ್ತೆ, ಒಟ್ಟಿಗೆ ಗ್ಯಾರಂಟಿ ಇಲ್ಲ. OS
ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ, ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಯಿತು. ಒಂಥರ ಫಾಂಟ್ಸು, ಕಸ್ಟಮೈಸೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ ಆಯಿತಾ, ಅದೊಂದು ಇಷ್ಟ ಆಗಲಿಲ್ಲ. ಒಟ್ಟಿಗೆ ಹೆವಿ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಆಯಿತಾ. ಓ ಎಸ್ ಪರವಾಗಿಲ್ಲ ಅನ್ನಿಸ್ತು ಗುರು, ಸುಮಾರು ಚೆನ್ನಾಗಿದೆ ಓ ಎಸ್. ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಬಟ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಕೊಡಲ್ಲ, ಒಟ್ಟಿಗೆ ಓ ಎಸ್ ಪರವಾಗಿಲ್ಲ. ಇನ್ನು ಈ ಫೋನ್ನ ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಸಿಂಗಲ್ ಸ್ಪೀಕರು, ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಬ್ಲೂಟೂತ್ 5.1 ಕೊಟ್ಟಿದ್ದಾರೆ. ನಮಗೆ ಈ ಫೋನಲ್ಲಿ ಬರೀ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಯಾವುದೇ ವೈಫೈ 6 ಇಲ್ಲ. ಬೇಜಾರಾಯ್ತು. ಈ ಪ್ರೈಸ್ ರೇಂಜಿಗೆ ವೈಫೈ 6 ಇರಬಹುದಾಗಿತ್ತು ಗುರು, ಯಾವ ಕಾಲದಲ್ಲಿ ಇದ್ವಿ ನಾವು. ಡ್ಯುಯಲ್ ಬ್ಯಾಂಡ್ ಕೊಟ್ಟಿದ್ದಾರೆ, ಬರೀ 11 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ತಲೆ ಕೆಡಿಸ್ಕೊಂಬಿಡಿ, ನಮ್ಮ ದೇಶದ ಎಲ್ಲ ಸಿಮ್ಗಳು ಸಪೋರ್ಟ್ ಆಗ್ತವೆ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೆನ್ಸಾರ್ಸ್ಗಳು ಸಿಗ್ತಾ ಇದೆ, ಕ್ಯಾರಿಯರ್ ಅಗ್ರಿಗೇಷನ್ ಇದೆ. ಓವರಾಲ್ ಹೇಳಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಒಂದು 2021 ಲಾಂಚ್ ಆದರೆ ನಂಗೆ ಅನ್ನಿಸ್ದಂಗೆ ಭಂಗಿ ಆಪ್ಷನ್ ಆಗಿದೆ. 2021 ಲಾಂಚ್ ಆದರೆ ನಂಗೆ ಅನ್ನಿಸ್ದಂಗೆ ಅಷ್ಟಕ್ಕೆ ಲಾಂಚ್ ಮಾಡಲ್ಲ ಅವರು. 25,000 ಲಾಂಚ್ ಮಾಡ್ಬೋದು ಅಂತ ಅನ್ನಿಸ್ತದೆ ನನಗೆ ಆಯಿತಾ. 25 26 ಆಯಿತಾ, ಅದಕ್ಕಿಂತ ಕಡಿಮೆ ಆಗೋ ಡೌಟು, ಗೊತ್ತಿಲ್ಲ. ಮಾಡಿದ್ರೆ ಇನ್ನೂ ಒಳ್ಳೆಯದೇ, ಮಾಡಲಿ, ಒಳ್ಳೆ ಕಾಂಪಿಟೇಟಿವ್ ಪ್ರೈಸ್ನ ಫಿಕ್ಸ್ ಮಾಡಲಿ. ನನಗೆ ಈ ಸ್ಪೆಸಿಫಿಕೇಷನ್ ನೋಡಿದ್ರೆ 20-21 ಜಾಸ್ತಿ ಕೊಡುವಂಥದ್ದು ಈ ಫೋನಲ್ಲಿ ಇಲ್ಲ ಅಂತ ನನಗೆ ಅನಿಸುತ್ತೆ ಆಯಿತಾ. 21 ಇಟ್ಕೊಳ್ಳಿ ಪಾಪ, ಇನ್ನೊಂದು 1,000 ಎಕ್ಸ್ಟ್ರಾ ಕೊಟ್ಬಿಡೋಣ. 21ಕ್ಕೆ ಲಾಂಚ್ ಆದರೆ ಒಳ್ಳೆ ಆಪ್ಷನ್. ಅದ್ರ ಮೇಲೆ ಲಾಂಚ್ ಆಯಿತು ಅಂದರೆ 25ಕ್ಕೆ ಲಾಂಚ್ ಆದರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ನಾವು ಆಯಿತಾ. ಇದು ನನ್ನ ಒಪಿನಿಯನ್ನು, ಹಾನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಈ ಫೋನ್ ಇಷ್ಟ ಆಯಿತಾ, ಎಷ್ಟು ಲಾಂಚ್ ಆದರೂ ಒಳ್ಳೆಯದು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.